ಹೇಳಿ ಅಮ್ಮನ ಕನಸು ಮತ್ತೆ ನನಸಾಗಿದೆ. ತುಂಬ ದಿನಗಳಿಂದ ಮಗಳನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಅಮ್ಮ ಪ್ರೊಡ್ಯೂಸ್ ಮಾಡಿದ್ರು. ಅಮ್ಮ ಅಂದರೆ ಸರ್ವಸ್ವ. ಅಮ್ಮನ ಆಸೆ ಈಡೇರಿಸಿರೋ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಸಂಭ್ರಮ. ಎಸ್ ಸರ್, ನನ್ನ ಮುಖದ ಮೇಲೆ ಖುಷಿ ನೋಡಬೇಕು, ಅದೇ ಖುಷಿ ಅಮ್ಮನ ಮುಖದ ಮೇಲೆ ಇದೆ. ಈಗ ಅಲ್ಲೆಲ್ಲರೂ ನಮ್ಮ ಕಲಬುರಗಿ ಊರಲ್ಲೆಲ್ಲ ಸಿನಿಮಾ ನೋಡ್ತಾ ಇದ್ದಾರೆ, ಅಲ್ಲಿನೂ ಅಷ್ಟೇ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ. ಇವಾಗ ತಾನೇ ಕಾಲಲ್ಲಿ ಬಂತು, ಎಲ್ಲರೂ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ. ತುಂಬ ಖುಷಿ ಆಗ್ತಿದೆ, ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಪ್ರತಿ ಜಾಗ ಕಡೆ ಹೇಳ್ತಿದ್ದೆ, ಎಲ್ಲ ಕಡೆ ಹೋದಾಗೆಲ್ಲ ನಮ್ಮ ಸಿನಿಮಾಗೆ ಒಂದು ದೊಡ್ಡ ಸಪೋರ್ಟಾಗಿ ನಿಂತಿರೋದು ಖಂಡಿತ ನನ್ನ ತಾಯಿ. ಬಟ್ ಅದಕ್ಕಿಂತ ದೊಡ್ಡ ಸಪೋರ್ಟು ದೇವರು, ನಾನು ನಂಬಿರೋಂಥ ದೇವರು. ಎಲ್ಲಿ ಹೋಗ್ತೀನಿ, ಎಲ್ಲಿ ನೋಡ್ತೀನಿ, ನನಗೂ ಇತ್ತೀಚೆಗೆ ರಾಯರು ಎಲ್ಲ ಕಡೆ ಕಾಣಿಸ್ತಾ ಇದೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಎದುರುಗಡೆನೇ ಇದ್ದಾರೆ ನೋಡಿ ರಾಯರು. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ನಾನು ಭಾವಿಸ್ತೀನಿ. ಇವತ್ತು ನಮ್ಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ, ಕಣ್ಣು ಅಲ್ಲೇ ಹೋಗ್ತಾ ಇದೆ ನನಗೆ ರಾಯರ ಮೇಲೆ. ಬಗ್ಗೆ ಮಾತಾಡಿ. ಎಷ್ಟು ಫೈಟ್ ಸೀನ್ಗಳು ತುಂಬ ಜನ ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ಎಸ್, ನೀವು ನೋಡಿದಾಗ ಆ್ಯಕ್ಚುಲಿ ಫೈಟ್ ಈ ಥರ ಎಲ್ಲ ನಮ್ಮ ಡೈರೆಕ್ಟರ್ ಮಾಡಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮುಂಚೆ ಅಂದರೆ ಫೈಟ್ ಸೀನ್ ಆಗೋಕ್ಕೂ ಮುಂಚೆ ಸ್ವಲ್ಪ ಹಿಂಟ್ ಕೊಡ್ತಿದ್ರು, ಈ ಥರ ಫೈಟ್ ಸೀನ್ ಇರುತ್ತೆ ಅಂತ. ಫೈಟ್ ಸೀನ್ ಓಕೆ, ಬಟ್ ಫೈರ್ ಫೈಟ್ ಇರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಶೂಟಿಂಗಿಗೆ ಇನ್ನೂ 4 ದಿನ ಇದೆ ಅಂತಂದರೆ ಅವಾಗ ಗೊತ್ತಾಯಿತು ನಿಜವಾಗ್ಲೂ ಇವ್ರು ಏನು ಹೇಳ್ತಿದ್ರು ಅದು ನಿಜವಾಗ್ಲೂ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ತುಂಬ ಥ್ರಿಲ್ಲಿಂಗ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅಲ್ಲಿ ಗಾಯಗಳಿತ್ತು, ಬಟ್ ಅದು ಫೈಟ್ ಅಂದಮೇಲೆ ಇದ್ದೇ ಇರುತ್ತೆ. ಸ್ಪೋರ್ಟಿಂಗ್ ಆಗಿ ತೊಗೋಬೇಕು ಅಷ್ಟೇ. ಅದು ಬಿಟ್ಟರೆ ಇವಾಗ ನೋಡಿದಾಗ ಎಲ್ಲ ಗಾಯಗಳು ವರ್ತ್ ಅಂತ ಅನಿಸುತ್ತೆ. ಓಕೆ, ಐ ಆಮ್ ಹ್ಯಾಪಿ. ಒಂದು ಕಡೆ ಹೇಳ್ತೀರಾ PRK ಪ್ರೊಡಕ್ಷನನ್ನು ನಾನು ಇನ್ಮೇಲೆ ಮಾದರಿಯಾಗಿ ತಗೊಳ್ತೀನಿ. Yes. ಅಶ್ವಿನಿ ಪುನೀತ್ ಅವರಿಂದ ಕಲಿಯೋದಿದೆ ಅಂತ. Yes, ನಿಮ್ಮ ಮುಂದಿನ ಸಿನಿಮಾ ಸ್ಟೆಪ್ ಹೇಗಿರುತ್ತೆ? ಅದೇ ಸರ್, ನಾನು ಮುಂಚೆನೂ ಹೇಳಿದ್ದೆ, KUB ಪ್ರೊಡಕ್ಷನ್ಸ್, ಕಮಲಾ ಉಮಾ ಭಾರತಿ ಪ್ರೊಡಕ್ಷನ್ಸ್ನ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು. ನಾವೆಲ್ಲರೂ ಹೊಸಬರು ಆಗಿ ಇಷ್ಟೊಂದು ಟ್ಯಾಲೆಂಟೆಡ್ ಕಲಾವಿದರು ಮತ್ತು ಆರ್ಟಿಸ್ಟ್, ಇದು ಏನಂತಾರೆ, ಟೆಕ್ನಿಷಿಯನ್ಸ್ ಎಲ್ಲರೂ ಇದ್ದಾರೆ. ಸೊ ನಮಗೂ ಇನ್ನೂ ಆಸೆ ಇದೆ, ಹೊಸ ಕಲಾವಿದರಿಗೂ ಅವಕಾಶ ಕೊಡಬೇಕು, ಹೊಸ ಕಲಾವಿದರ ಜೊತೆ ಕೆಲಸ ಮಾಡಬೇಕು, ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ. ಸೊ ಅದು ಒಂದು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ಮುಂದೆ ಬರೋ ದಿನಗಳಲ್ಲೆಲ್ಲ. ಉತ್ತರ ಕರ್ನಾಟಕ ಏನಾದರೂ ಬಂತಾ ರೆಸ್ಪಾನ್ಸು? ತುಂಬ ಚೆನ್ನಾಗಿ ಬರ್ತಿದೆ. ಅಲ್ಲಿ ಟಿಕೆಟ್ಸ್ ಎಲ್ಲ ಬುಕ್ ಆಗ್ತಿದೆ. ನನಗೆ ಬುಕ್ ಮೈ ಶೋ ಇಂದ ಎಲ್ಲರೂ ಬುಕ್ ಮಾಡ್ತಾಯಿದ್ದಾರೆ ಟಿಕೆಟ್ಸ್ ಎಲ್ಲನೂ. ಆ್ಯಂಡ್ ನನ್ನ ಟ್ಯಾಗ್ ಮಾಡ್ತಾಯಿದ್ದಾರೆ, ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದಾರೆ, ನಮ್ಮ ಟೀಮ್ಗೆಲ್ಲ ವಾಟ್ಸಪ್ ಮಾಡ್ತಾಯಿದ್ದಾರೆ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ ಅಂತ. ಸೊ ಒಂದು ಒಳ್ಳೆ ಸಪೋರ್ಟ್ ಸಿಗ್ತಿದೆ ಎಲ್ಲ ಕಡೆಯಿಂದ, ನಾಟ್ ಓನ್ಲಿ ಉತ್ತರ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಈ ರೆಸ್ಪಾನ್ಸ್ ನೋಡಿ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಎಂದೆಂದಿಗೂ ಚಿರಋಣಿ ಆಗಿರ್ತೀನಿ ಆಡಿಯನ್ಸ್ನ. ಥ್ಯಾಂಕ್ ಯು.